ಸಿದ್ದರಾಮಯ್ಯ ಪರ ಸಿಎಂ ಇಬ್ರಾಹಿಂ ಬ್ಯಾಟಿಂಗ್. ಸಿದ್ದರಾಮಯ್ಯನವರ ಪರವಾಗಿ ಕಾಂಗ್ರೆಸ್ನ ನಾಯಕರು ನಿಂತುಕೊಂಡಿದ್ದಾರೆ, ಮಾತಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯದ ಜನರ ಸ್ವಾಭಿಮಾನವನ್ನ ಕೆಣಕಿದೆ. ಸಿದ್ದರಾಮಯ್ಯನವರ ಭೇಟಿ ಬಳಿಕ ಸಿಎಂ ಇಬ್ರಾಹಿಂ ಅವರ ಹೇಳಿಕೆ ಇದು. ಕುಮಾರಸ್ವಾಮಿ ಯಡಿಯೂರಪ್ಪನವರ ವಿರುದ್ಧವೂ ಕೂಡ ಪ್ರಕರಣಗಳಿವೆ. ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಯಾಕೆ ಅನುಮತಿ ಕೊಟ್ಟಿಲ್ಲ? ಸಿಎಂ ಸಿದ್ದರಾಮಯ್ಯ ಟಗರು, ಅವರಿಗೆ ಧೈರ್ಯವನ್ನ ಹೇಳಿದ್ದೇನೆ. ಸಿಎಂ ಜೊತೆಯಲ್ಲಿ ನಾನು ಇರಲಿಲ್ಲ, ಈಗ ಜೊತೆಯಲ್ಲಿ ಇರ್ತೇನೆ. ಭಾರತ ಸರ್ಕಾರ ರಾಜ್ಯಪಾಲರ ಮುಖಾಂತರ ಕರ್ನಾಟಕದ ಕನ್ನಡಿಗರ ಸ್ವಾಭಿಮಾನ ಕೆಣಕಿದೆ. ಇವತ್ತು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ರಾಜ್ಯಪಾಲರು ವಿವೇಚನೆಯನ್ನು ಉಪಯೋಗಿಸಿ ತೀರ್ಮಾನ ಕೊಡ್ತಕ್ಕಂಥದ್ದು ಅಂತ. ಯಡಿಯೂರಪ್ಪನ ಮೇಲೆ, ಕುಮಾರಸ್ವಾಮಿ ಮೇಲೆ 8 ಪ್ರಕರಣ ಇದ್ದಾವೆ. ಮೊಟ್ಟೆ ಮಾರಿ ತಿಂದಂಥ ಚೌಗಲೆ ಮೇಲೆ ಪ್ರಕರಣ ಇದೆ, ಮುರುಗೇಶ್ ನಿರಾಣಿ ಮೇಲೆ ಪ್ರಕರಣ ಇದೆ. ನೀವು ಇವೆಲ್ಲ ದೊಡ್ಡ ದೊಡ್ಡ ಭಾರಿ ಕುಳಗಳನ್ನು ಲೋಕಾಯುಕ್ತದವರು ಸುಪ್ರೀಂ ಕೋರ್ಟ್ ಆಧಾರದ ಮೇಲೆ, ಆ ಆಜ್ಞೆ ಮೇಲೆ SIT ಮಾಡಿ SIT ಕೊಟ್ಟರೂ ಕೂಡ ನೀವು ಅವರಿಗೆ ಕೇಸ್ ಆಗ್ತಕ್ಕಂಥದ್ದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಎನ್ಕ್ವೈರಿ ಮಾಡೋಕೆ ಅವ್ರು ಕೇಳ್ತಲ್ಲ. ಅವ್ರು ಕೇಳಿರ್ತಕ್ಕಂಥದ್ದು ಪ್ರೂವ್ ಆಗಿದೆ, ಭ್ರಷ್ಟಾಚಾರ ರುಜುವತ್ತಾಗಿದೆ. ಇದನ್ನು ನೀವು ಕೂಡಲೇ ನಮಗೆ ಪರ್ಮಿಷನ್ ಕೊಡಿ ಕೇಸ್ ಫೈಲ್ ಮಾಡೋಕ್ಕೆ. 1 ವರ್ಷ ಆದರೂ ರಾಜ್ಯಪಾಲರು ಜಪ್ಪಯ್ಯ ಅಂತ ಇಲ್ಲ. ಇನ್ನು ಮುಂದುವರೆದು ಮಾತನಾಡ್ತಾರೆ ಸಿಎಂ ಇಬ್ರಾಹಿಂ. ಅಮಿತ್ ಶಾ ಮನೆ ಮುಂದೆ ಅಪ್ಪ ಮಗ ಯಾಕೆ ಕೂತಿದ್ರು? ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರುದ್ಧ ಸಿಎಂ ಇಬ್ರಾಹಿಂ ವಾಗ್ದಾಳಿ. ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ HDಕ್ಕೆ ಹೇಳ್ತಾರೆ. ರಾಜ್ಯಪಾಲರು TJ ಅಬ್ರಹಾಂಗೂ ಇದೇ ರೀತಿ ಹೇಳಬೇಕಿತ್ತು. ಕುಮಾರಸ್ವಾಮಿ ಅವರದ್ದು ನಿತ್ಯ ತೆಗೆದು ಇಡ್ತೇನೆ, ನಾನು ಹಳೆ ಭೂ ಕೈಲಾಸ ನಾಟಕ ಬರೆದವನು, ಎಲ್ಲಾ ಗೊತ್ತಿದೆ ನನಗೆ ಅಂತ HDK ವಿರುದ್ಧ ಸಿಎಂ ಇಬ್ರಾಹಿಂ ಅವರು ವಾಗ್ದಾಳಿ ನಡೆಸಿದ್ದಾರೆ. 8ನೇ ತಾರೀಕಿಗೆ ಲೆಟರ್ ಹೋಗುತ್ತೆ, 23ನೇ ತಾರೀಕಿಗೆ ಇವರು ಹೋಗಿ ಅಮಿತ್ ಶಾ ಮನೇಲಿ ಕೂತ್ಕೋತಾರೆ ಅಪ್ಪ ಮಗ. ಅಂದರೆ ರಾಜ್ಯಪಾಲರಿಗೆ ಗೊತ್ತಿರಲಿಲ್ವಾ, ವಿವೇಚನೆ ಇರಲಿಲ್ವಾ? ಯಾಕೆ ಸುಪ್ರೀಂ ಕೋರ್ಟಿಗೆ ಯಾಕೆ ಹೋಗ್ಬೇಕು? ಇದನ್ನು ಕೂಡ ರಾಜ್ಯಪಾಲರು ಹೇಳ್ಬೋದಾಯ್ತಲ್ಲ ಅಬ್ರಾಹಿಮಿಗೆ, ಸುಪ್ರೀಂ ಕೋರ್ಟಿಗೆ ನೀನು ಹೋಗು ಅಂತ. ಮತ್ತೆ ಇಲ್ಲಿ ಪಾದಯಾತ್ರೆ ಯಾಕೆ ಮಾಡಿದ್ರು ಇವರು? ಅರೆ, ನೀವು ಬಸ್ ಸ್ಟ್ಯಾಂಡ್ ಬಸವೇರೇ ಇವತ್ತು ನಮಗೆ ಪತಿವರ್ತೆ ಪಾಠ ಹೇಳ್ಕೊಡ್ತಾ ಇದಾರ? ಯಾರು ಇವರು? ಇವ್ರ ಮೇಲೆ ಎಷ್ಟು ಪ್ರಕರಣಗಳಿದ್ದಾವೆ? ಇದನ್ನ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ಏನು ನನಗೆ ಗೊತ್ತಿದೆ. ಇವೆಲ್ಲ ನಾನು ಹಳೆ ಭೂ ಕೈಲಾಸ ನಾಟಕ ಬರೆದವ್, ನಾನು ನನ್ನ ಎದುರಿಗೆ ಇವು ಯಾವುದು ನಡೆಯಲ್ಲ. ಒಂದೊಂದಾಗಿ ನಾನೇ ತೆಗೆದಿಡ್ತೀನಿ, ಹೋರಾಟಕ್ಕೆ ನಾನೇ ಮೈದಾನಕ್ಕೆ ಇಳಿತಾ ಇದ್ದೀನಿ. ನೋಡಿ ಸಂಗ್ರಾಮ ಹೇಗೆ ಶುರು ಆಗುತ್ತೆ ರಾಜ್ಯದಲ್ಲಿ.